ಹಾಯ್ ಹಲೋ, ನೀವು ನೋಡ್ತಾ ಇದ್ರ ವಿಟಿವಿ ಭಾರತ್. ನಾನು ಅಶ್ವಿನಿ ಭಟ್. ಕನ್ನಡದ ಬಾಲನಟಿಗೆ ತೆಲುಗು ಸೀರಿಯಲ್ ತಂಡದಿಂದ ಕಿರುಕುಳವಾಗಿದೆ. ಹೌದು, ಇದರ ಬಗ್ಗೆ ಬಾಲನಟಿಯ ತಾಯಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಹಾಗಾದ್ರೆ ಯಾವುದು ಆ ಸೀರಿಯಲ್ ತಂಡ, ಯಾರು ಆ ಬಾಲನಟಿ, ಇದು ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಏನಕ್ಕೆ ಇನ್ಫಾರ್ಮೇಶನ್ ಇಲ್ದಲೆ ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಏನಂತ ನಾನು ಏನು ಪ್ರಾಬ್ಲಮೇ ಇಲ್ಲ ಅಂದೆ ಮ್ಯಾಮ್, ಏನು ಪ್ರಾಬ್ಲಮೇ ಇಲ್ಲ ನನಗೆ. ಸರ್ಗೂ ಹೇಳಿದೀನಿ ನಾನು 20th ವರೆಗೂ ಇರ್ತೀನಿ ಅಂತ. ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಈ ಹುಡುಗಿ ಕರೆಂಟ್ ಶಾಕ್ ಓಡಿಸಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳ್ಸಿ ನನ್ನನ್ನು ಕರೆಸ್ಕೊಂಡು ಶೂಟ್ ಮಾಡ್ದಲೆ ಬೇರೆ ಮಗು ಶೂಟ್ ಮಾಡ್ತಿದ್ದೀರಾ ಅಂದರೆ ಎಷ್ಟು ಅವಮಾನ ಮಾಡಿ ಕಳಿಸಿದ್ದೀರಾ. ನನ್ನ ಮಗಳನ್ನ ನೀವು ರಿಪ್ಲೇಸ್ ಮಾಡಿರ್ಬೋದು, ಬಟ್ ಅವಳ ಟ್ಯಾಲೆಂಟ್ನ ಕಿತ್ಕೊಳಕ್ಕಾಗಲ್ಲ. ಕರ್ಮ ವಿಲ್ ರಿಟರ್ನ್ಸ್ ವೆರಿ ಸೂನ್, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಕನ್ನಡದ ಲಕ್ಷ್ಮೀ ನಿವಾಸ ಸೀರಿಯಲ್ ಮೂಲಕ ಜನಪ್ರಿಯತೆ ಪಡೆದ ಬಾಲ ಕಲಾವಿದೆ ನಿಶಿತಾ ಇತ್ತೀಚೆಗೆ ತೆಲುಗಿನ ಕಿರುತೆರೆಗೂ ಕಾಲಿಟ್ಟರು. ತೆಲುಗು ಸೀರಿಯಲ್ ಶೂಟಿಂಗ್ ವೇಳೆ ಮಗಳಿಗೆ ಗಾಯವಾಗಿದೆ. ಹೇಳದೆ ಕೇಳದೆ ಪಾತ್ರಧಾರಿಯನ್ನೇ ಬದಲಿಸಿದ್ದಾರೆ ಎಂದು ನಟಿ ನಿಶಿತಾ ತಾಯಿ ಗಂಭೀರ ಆರೋಪ ಮಾಡಿದ್ದಾರೆ. ಜಿ ತೆಲುಗಿನಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಪುಟಾಣಿ ನಿಶಾ ನಟಿಸುತ್ತಿದ್ರು. ಆದ್ರೆ ತೆಲುಗು ಸೀರಿಯಲ್ ತಂಡ ಏಕಾಏಕಿ ಬಾಲನಟಿ ನಿಶಾಳ ಜಾಗಕ್ಕೆ ಬೇರೆ ಬಾಲಕಿಯನ್ನ ತಂದಿದ್ದಾರೆ. ಶೂಟಿಂಗ್ಗೆ ಹೋದಾಗಲೇ ನಮ್ಮ ಗಮನಕ್ಕೆ ಬಂದಿದೆ ಎಂದು ಆರೋಪಿಸಲಾಗಿದೆ. ನಟಿ ನಿಶಾಗೆ ಶೂಟಿಂಗ್ ಬರುವಂತೆ ಹೇಳಿದ್ರು. ಸೆಟ್ಗೆ ಕರೆಸಿಕೊಂಡು ಅಲ್ಲಿ ಬೇರೆ ಮಗುವಿನ ಬಳಿ ಶೂಟಿಂಗ್ ಮಾಡಿಸಲಾಗಿದೆ. ಇದನ್ನ ನಿಶಾ ತಾಯಿ ಪ್ರಿಯಾ ವಿರೋಧಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಇದಾದ ಬಳಿಕ ಆಕೆ ತೆಲುಗು ಭಾಷೆಯಲ್ಲಿ ರಿಮೇಕ್ ಆಗ್ತಿದ್ದ ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಚಾನ್ಸ್ ಗಿಟ್ಟಿಸಿಕೊಂಡಿದ್ರು. ತೆಲುಗಿನ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದ ನಿಶಿತಾಗೆ ಶೂಟಿಂಗ್ ವೇಳೆ ನನ್ನ ಮಗಳಿಗೆ ಕರೆಂಟ್ ಶಾಕ್ ಹೊಡೆದಿದೆ ಎಂದು ಆರೋಪ ಮಾಡಿದ್ರು. ಸ್ವಿಮ್ಮಿಂಗ್ ಪೂಲ್ಗೂ ಕೂಡ ಬೀಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಲೇಟ್ ನೈಟ್ ಶೂಟ್ ಮಾಡಲಾಗಿದೆ ಎಂದು ವಿಡಿಯೋ ಕ್ಲಿಪ್ಗಳನ್ನ ಪ್ರಿಯಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಕಳೆದ ಏಪ್ರಿಲ್ ತಿಂಗಳಿನಿಂದ ನಮಗೆ ಹಣವನ್ನ ಕೊಟ್ಟಿಲ್ಲ, 2 ದಿನ ಬಿಟ್ಟು ಬಂದ್ ನೋಡಿದ್ರೆ ನನ್ನ ಮಗಳನ್ನು ರಿಪ್ಲೇಸ್ ಮಾಡಿದ್ರು. ರಿಪ್ಲೇಸ್ ಮಾಡ್ತಿದ್ದೀವಿ ಅಂತ ಒಂದು ಮಾತು ಹೇಳದೆ, ಪೇಮೆಂಟ್ ಕ್ಲಿಯರ್ ಮಾಡದೆ ಸೀರಿಯಲ್ ನಿಂದ ತೆಗೆದು ಹಾಕಿದ್ದಾರೆ. ಲಕ್ಷ್ಮೀ ನಿವಾಸ ಸೀರಿಯಲ್ ತಂಡ ಮಗಳಿಗೆ ಕಿರುಕುಳ ನೀಡಿದೆ ಎಂದು ತಂಡದ ವಿರುದ್ಧ ಇದೀಗ ನಿಶಿತಾ ತಾಯಿ ಗಂಭೀರ ಆರೋಪ ಮಾಡಿದ್ದಾರೆ.